ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ಎಟಿಎಂಗೆ ಹಣ ತುಂಬಲು ಬಂದಂತಹ ಸಿಬ್ಬಂದಿಗಳಿಗೆ ಅಂದ್ರೆ ದುಷ್ಕರ್ಮಿಗಳು ಅವರ ಮೇಲೆ ಹಲ್ಲೆಯನ್ನ ನಡೆಸಿ 93 ಲಕ್ಷ ರೂಪಾಯಿಯನ್ನ ದೋಚಿಕೊಂಡು ಪರಾರಿಯಾಗಿರುವಂತದ್ದು ಬೀದರ್ನಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಜೊತೆಗೆ ಸೈಫ್ ಅಲಿ ಖಾನ್, ಇನ್ನು ಜನಪ್ರಿಯ ನಟ ಸೈಫ್ ಅಲಿ ಖಾನ್ ಅವರ ಮನೆಗೆ ನುಗ್ಗಿ ದುಷ್ಕರ್ಮಿಯೊಬ್ಬ ಇನ್ನು ಚಾಕು ಇರಿದಿದ್ದಾನೆ. ಈ ಒಂದು ಚಾಕು ಇರಿತಕ್ಕೆ ಮಹಾವಿಕಾಸ್ ಅಗಾಡಿ ಈ ಒಂದು ಕೆಲವೊಂದು ವರಿಷ್ಠರು ಅಂದ್ರೆ ಒಬ್ಬ ಜನಪ್ರಿಯ ನಟನಿಗೆ ಈ ತರ ಆದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೆಲ್ಲದರ ಕುರಿತು ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಎಸ್ ಸರ್, ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತಕ್ಕೊಳಗಾಗಿದ್ರು. ಅವ್ರಿಗೆ ಈ ತರ ಆದ್ರೆ ಜನಸಾಮಾನ್ಯರ ಗತಿ ಏನು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ವರಿಷ್ಠರು ಕೆಲವೊಂದಿಷ್ಟು ಹೌದು 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 ಸರ್. ಯಾರು ಅಂತ ಗೊತ್ತಾಯ್ತು ಅದು? ಇನ್ನು ದುಷ್ಕರ್ಮಿ ಯಾರು ಅಂತ ಹೇಳಿ ಗೊತ್ತಾಗಿಲ್ಲ. ಅವರು ಅಂದ್ರೆ ಔಟ್ ಆಫ್ ಡೇಂಜರ್ ಅಂತ ಹೇಳಿ ಲೀಲಾವತಿ ಆಸ್ಪತ್ರೆಯ ಸಿಬ್ಬಂದಿಗಳು ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದ್ದಾರೆ. ಸದ್ಯಕ್ಕೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಹಾರಾಷ್ಟ್ರ ಅಂದ್ರೆ ಕೆಲವೊಂದು ಕ್ರೈಮ್ ಸಿಟಿ ಆಗೋಗ್ಬಿಟ್ಟಿದೆ. ಅಂದ್ರೆ ಅಂತಂತ ಜನಪ್ರಿಯ ನಟರಿಗೆ ಇತ್ತೀಚೆಗೆ ಬಹಳ ಸಿಕ್ಕಾಪಟ್ಟೆ ನಡೀತಾ ಇದೆ ಕ್ರೈಮ್ಗಳು. ನಿಮ್ಮ ಮೊನ್ನೆ ಅವನು ಯಾರು ಸ್ಟೂಡೆಂಟ್ ಯಾರು ಸೂರ್ಯವಂಶಿ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಗಲೇ ಸತ್ತೋಗಿದ್ದಾನೆ. ಆಮೇಲೆ ಬೀಡ್ ಜಿಲ್ಲೆಯ ಸರಪಂಚ್ ಒಬ್ಬ ಸಂತೋಷ್ ದೇಶ್ಮುಖ್ ಅಂತ, ಅವನನ್ನ ಅಪಹರಿಸಿ ಚಿತ್ರಹಿಂಸೆ ನೀಡಿದ್ದು ಅವನು ಕೊಂದಾಕಿದ್ದಾರೆ ಅವನ್ನ. ಆಮೇಲೆ ಇನ್ನೊಬ್ಬ ನಮ್ಮ NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ನಾಯಕ ಬಾಬಾ ಸಿದ್ದಿಕಿ, ಅವ್ರನ್ನ ಒಂದು ಹತ್ಯೆ ಮಾಡಲಾಗಿದೆ. ಆಮೇಲೆ ಸಲ್ಮಾನ್ ಖಾನ್ ಇದ್ ಪ್ರಕರಣ ಬಾಲಿವುಡ್ ಅಂಗಳದ ಹೀರೋಗಳು ಕೂಡ ಇದೊಂದು ಕಂಟಕ ಎದುರಾಗಿರುವಂತದ್ದು. ಸಲ್ಮಾನ್ ಖಾನ್ ಮೇಲೆ ಅಂದ್ರೆ ಮನೆ ಮೇಲೆ ಕೂಡ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ರು. ಕೇಳೋದು ಸರಿ ಇದೆ, ಅವರು ಪ್ರತಿಪಕ್ಷದವ್ರು ಕೇಳೋದು ಸರಿ ಇದೆ. ಸೈಫ್ ಅಲಿ ಖಾನ್ ಬಹಳ ದೊಡ್ಡ ಸ್ಟಾರ್, ಒಳ್ಳೆ ಭದ್ರತೆ ಇರುವಂತದ್ದು, ಬಹಳ ಭದ್ರತೆ ಇರುವಂತ ಏರಿಯಾದಲ್ಲಿ ಮನೆ ಇದೆ. ಅಲ್ಲೇ ಹೀಗಾದ್ರೆ ಇನ್ನು ಉಳಿದ ಸಾಮಾನ್ಯರ ಗತಿ ಏನು ಅನ್ನುವಂಥದ್ದು. ನೆಕ್ಸ್ಟ್ ಏನಿದೆ, ಬೇರೆ ಏನಿದೆ? ನೆಕ್ಸ್ಟ್ ಅಂದ್ರೆ 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಮಾತ್ರ ಸ್ಥಳೀಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವನ್ನ ನೀಡಲಾಗ್ತದೆ ಅಂತ ಹೇಳಿ ಚಂದ್ರಬಾಬು ನಾಯ್ಡು ಅವರು ಹೇಳಿರುವಂತದ್ದು. ಮುಖ್ಯಮಂತ್ರಿ ಅವರು ಹೇಳಿದಾರಾ? ಮುಖ್ಯಮಂತ್ರಿ, ಆಂಧ್ರ ಪ್ರದೇಶದ 2 ಅಥವಾ 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಮಾತ್ರ ಸ್ಥಳೀಯ ಅಂದ್ರೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಅಂತ ಹೇಳಿ. ಹೆಂಗೆ ಸರ್, ಇದು ಸ್ಥಳೀಯ ಚುನಾವಣೆಗೆ ಮಾತ್ರ ಸೀಮಿತನಾ? ಇವಾಗ ಇಫ್ ಇನ್ ಕೇಸ್ MP MLA ಗಳಾಗ್ಬೇಕು ಅಂತಂದ್ರೆ ಈ ಒಂದು ಇದು ಏನಾಗಿದೆ ಅಂದ್ರೆ, ಅಲ್ಲಿ ಜನಸಂಖ್ಯೆ ಕುಸಿತಾ ಇದೆ. ಆಂಧ್ರ ಪ್ರದೇಶದ್ದು ಹೆಣ್ಮಕ್ಕಳ ಸಂಖ್ಯೆನೂ ಕುಸಿತಾ ಇದೆ. ಈಗ ಮುಂದಿನ ವರ್ಷ ಇನ್ನೇನೀಗ ಹೊಸದಾಗಿ ಲೋಕಸಭಾ ಚುನಾವಣೆಗೆ ಇದಕ್ಕೆ ಸಂಬಂಧಿಸಿ ಒಂದು ರಿಆರ್ಗನೈಸೇಷನ್ ಮಾಡ್ತಾರೆ. ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗೋದು ಎಲ್ಲಾಗುತ್ತೆ ಅನ್ನೋದು ಈಗ ದೊಡ್ಡ ಚರ್ಚೆ ವಿಷಯ ಆಗಿದೆ. ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲೆಲ್ಲ ಡಬಲ್ ಆಗ್ತಾ ಇದೆ ಕ್ಷೇತ್ರಗಳ ಸಂಖ್ಯೆ. ಯಾಕಂತ ಹೇಳಿದ್ರೆ ಮಕ್ಕಳು ಜಾಸ್ತಿ ಇದ್ದಾರೆ, ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ದಕ್ಷಿಣದ ರಾಜ್ಯಗಳಲ್ಲೆಲ್ಲ ಜನಸಂಖ್ಯೆ ಕಂಟ್ರೋಲ್ ನಲ್ಲಿದೆ. ಏನ್ ಸರ್ಕಾರದ ಒಂದು ಕುಟುಂಬ ಯೋಜನಾ ಪದ್ಧತಿ ಏನಿತ್ತು ಅದನ್ನ ಸರಿಯಾಗಿ ಪಾಲಿಸಿದವರು ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಇವರೆಲ್ಲ. ಸೊ ಇವರಿಗೆ ಸಂಖ್ಯೆ ಕಡಿಮೆ ಆಗುತ್ತೆ. MP ಗಳ ಸಂಖ್ಯೆ ಕೇರಳದಲ್ಲಿ 1 ಕಡಿಮೆನೇ ಆಗುತ್ತೆ, ಕರ್ನಾಟಕದಲ್ಲಿ 4 ಜಾಸ್ತಿ ಆಗುತ್ತೆ, ಆಂಧ್ರದಲ್ಲಿ 2 ಜಾಸ್ತಿ ಆಗುತ್ತೆ, UP ಡಬಲ್ ಆಗುತ್ತೆ ಆಲ್ಮೋಸ್ಟ್. ಈಗೇನು ಸಂಖ್ಯೆ 75 123 ಏನಾಗುತ್ತೆ ಅವ್ರದ್ದು. ಸೊ ಇವರೆಲ್ಲರೂ ಈಗ ಹೇಳ್ತಾ ಇದ್ದಾರೆ, ಇದನ್ನ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿ ಕೂಡ ಹೇಳಿದ್ರು, ಹೆಚ್ಚು ಮಕ್ಕಳಾಗಬೇಕು ಅಂತ ಹೇಳ್ಬಿಟ್ಟು. ಸೊ ಇವರು ಕೂಡ ಹೇಳಿದ್ದಾರೆ. ಈಗ ಅದಕ್ಕೆ ಅವರನ್ನು ಕಾನೂನು ಮಾಡ್ತಾ ಇದ್ದಾರೆ. ಏನು, ಸರಪಂಚ್ ಅಂದ್ರೆ ಪಂಚಾಯತ್ ಲೆವೆಲ್ ಮತ್ತೆ ಕೌನ್ಸಿಲರು ಮತ್ತು ಮೇಯರ್ ಬಯಸುವವರಿಗೆ ಅಂದ್ರೆ ಇಲೆಕ್ಷನ್ ಯಾರು ಬೇಕಾದ್ರೆ ಅಂದ್ರೆ ಇದು ನಿಜವಾಗ್ಲೂ ಇದೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಿ. ಈಗ ಎಲೆಕ್ಷನ್ ನಿಲ್ಲೋರು ಮಾತ್ರ 2ಕ್ಕಿಂತ ಹೆಚ್ಚು ಮಕ್ಕಳನ್ನ ಆಡಿದ್ದಾರೆ. ಇನ್ನು ಅಂದ್ರೆ ಜನಸಾಮಾನ್ಯರು ಈಗ ಇದು ಹೆಂಗೆ ಇದು ಅನ್ನೋ 0.11% ಕೂಡ ಇದು ಏನು ವರ್ಕ್ ಆಗಲ್ಲ. ಇವರು ಈ ಕಾನೂನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಹೆಚ್ಚು ಮಾಡ್ಲಿಕ್ಕೆ ಹೋಗಲ್ಲ ಯಾರು. ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇರುವಲ್ಲಿ ಏನಂತ ಹೇಳಿದ್ರೆ ಒಂದು ಭಾವನೆ ಬಂದ್ಬಿಡುತ್ತೆ. ಏನು, ನಮಗೂ ಹೆಚ್ಚು ಮಕ್ಕಳು ಇರ್ಬೇಕಾಗಿತ್ತು, ಇಲ್ದಿದ್ರೆ ನಾವು ಸರಪಂಚ ಅಥವಾ ಕೌನ್ಸಿಲರ್ ಆಗ್ಬೋದಾಗಿತ್ತು ಅಥವಾ ಮೇಯರ್ ಆಗ್ಬೋದಾಗಿತ್ತು, ಆ ಕಾರಣಕ್ಕಾಗಿ ನಮಗೆ ಅವಕಾಶ ಇಲ್ಲ ಅಂತ ಕಾನೂನು ತರ್ತಾ ಇದ್ದಾರೆ. ಒಂದು ಮಕ್ಕಳಿದ್ರೆ ಅವಕಾಶ ಇಲ್ಲ ಅಂತನಾ? ಹೌದು, ಅವಕಾಶ ಇಲ್ಲ. ಅವ್ರು ಮೇಯರ್ ಆಗೋಂಗಿಲ್ಲ, ಅಥವಾ ಪಂಚಾಯತ್ ಅಧ್ಯಕ್ಷ ಆಗೋಂಗಿಲ್ಲ, ಅಥವಾ ಕೌನ್ಸಿಲರ್ ಆಗೋಂಗಿಲ್ಲ ನಗರಸಭೆನಲ್ಲಿ, ಈ ತರದ್ದು. ಸರ್, ಮುಂದೆ ಅಂದ್ರೆ ದಿಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ AI ತಂತ್ರಜ್ಞಾನವನ್ನ ಪಾರದರ್ಶಕವಾಗಿ ಬಳಸಿ ಅಂತ ಹೇಳಿ ಚುನಾವಣಾ ಆಯೋಗನೇ ದಿಲ್ಲಿಗೆ ಅಂತ ಹೇಳಿರುವಂತದ್ದು ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಪಾರದರ್ಶಕವಾಗಿ ಬಳಸಿ ಅಂದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಬಿಟ್ಟು ರೀಕ್ರಿಯೇಟ್ ಮಾಡ್ತಾರೆ ಒಂದು ಸೀನ್ ಅನ್ನ.
ಈಗ ನಮ್ಮನ್ನೇ ಬಳಸ್ಕೊಂಡ್ಬಿಟ್ಟು ಒಂದು ಸೀನ್ ಅನ್ನ ರೀಕ್ರಿಯೇಟ್ ಮಾಡಬಹುದು ಅದರಲ್ಲಿ. ನಾವೇ ಮಾಡಿದ ಒಂದು ನೈಜ ಚಿತ್ರ ತರ ಕಾಣಿಸುತ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ವಿಡಿಯೋಗಳನ್ನ ನಾವು ನೋಡಿದಾಗ. ಸೊ ನೀವು ಚುನಾವಣಾ ಪ್ರಚಾರದಲ್ಲಿ ಇದನ್ನು ನೀವು ಬಳಸ್ತೀರಿ ಅಂತ ಹೇಳಿ ಆದ್ರೆ, ಉದಾಹರಣೆಗೆ ಯಾವುದೊಂದು ರಾಜಕೀಯ ಪಕ್ಷದ ನಾಯಕರಿದ್ದಾರೆ, ಈಗ ಪ್ರಧಾನಮಂತ್ರಿ ಮೋದಿ ಅವರದ್ದು ಇರ್ಬೋದು ಅಥವಾ ರಾಹುಲ್ ಗಾಂಧಿ ಅವರದ್ದು ಇರ್ಬೋದು, ಯಾರಾದ್ರೂ AI ನಲ್ಲಿ ಅವ್ರದ್ದು ಇದನ್ನ ಬಳಸ್ಬಿಟ್ಟು ಅಲ್ಲಿ ಏನೋ ಅವರು ಕೆಟ್ಟದನ್ನ ಮಾತಾಡೋದು ಇನ್ನೊಂದೇನೋ ಮಾತಾಡೋದನ್ನ ತೋರಿಸ್ಬಿಟ್ಟು ಹಂಚ್ಬಿಡ್ಬೋದಲ್ಲ ಒಮ್ಮೆಲೆ ವಾಟ್ಸಪ್ ನಲ್ಲಿ ಒಮ್ಮೆ ಹೋದ್ರೆ ಮುಗಿದೋಯ್ತಲ್ಲ ಅದು. ಅದಕ್ಕೆ ಅವ್ರು ಏನು ಅಂತ ಹೇಳಿದ್ರೆ ಅದ್ರ ಮೇಲೆ ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಕೃತಕ ಬುದ್ಧಿಮತ್ತೆ ಸೃಷ್ಟಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೃಷ್ಟಿ ಅಥವಾ ಸುಧಾರಿತ ಡಿಜಿಟಲ್ ತುಣುಕು ಅಥವಾ ಕೃತಕ ತುಣುಕು ಅಂತ ತೋರಿಸ್ಬೇಕು ಅದ್ರ ಮೇಲೆ, ಆ ವಿಡಿಯೋದ ಮೇಲೆ ಅಂತ ಹೇಳ್ಬಿಟ್ಟು. ಅದು ಸ್ವಲ್ಪ ಇಂಪಾರ್ಟೆಂಟ್ ಅದು. ಯಾಕಂತ ಹೇಳಿದ್ರೆ ದಿಲ್ಲಿನಲ್ಲಿ ಈಗ ಚುನಾವಣೆ ನಡೀತಾ ಇದೆ ಅಲ್ಲ, ಈಗ ಅಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಫೆಬ್ರವರಿ 6ಕ್ಕೆ ಚುನಾವಣೆ ನಡೀತದೆ ಅಲ್ಲಿ. ಸೊ ಅದು ಒಳ್ಳೆಯ ಅದು ಕ್ರಮ ಅದು. ಬಟ್ ಎಷ್ಟು ಮಟ್ಟಿಗೆ ಯಾರು ಹೇಗ್ ಮಾಡ್ತಾರೆ ನಾವು ಇಲ್ದಿರ ಸುಳ್ಳು ಸುದ್ದಿ ಹಬ್ಬೋದು ಬಹಳ ಜಾಸ್ತಿ ಆಗುತ್ತಾ ಇದೆಯಲ್ವ ಈಗ ಚುನಾವಣಾ ಸಂದರ್ಭದಲ್ಲಿ ಜಾಸ್ತಿ. ಅದು ಹೇಳದೇ ಇರೋ ಸ್ಟೇಟ್ಮೆಂಟ್ ಈಗ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಇದ್ದಾರೆ, ಹೇಳದೇ ಇರೋ ಯಾವ್ದೋ ಸ್ಟೇಟ್ಮೆಂಟ್ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ವಿಡಿಯೋಗಳು ಬರ್ತಾ ಇದೆ. ಈಗ ಅವ್ರದೆಲ್ಲ ಫೋಟೋಗಳನ್ನ ಮೂಲಕ ಅಂದ್ರೆ ಅವ್ರ ತರನೇ ಹೇಳಿ ಬಿಂಬಿಸುವಂತದ್ದು ಈ ತರ ವಿಡಿಯೋಗಳು ಬರ್ತಾವಲ್ಲ, ಅದು ಬಹಳ ಡೇಂಜರ್. ಅದು ಸಹಜವಾಗಿಯೇ ಕಾಣಿಸ್ತದೆ ಅದು. ಕರೆಕ್ಟ್. ಸೊ ಅವ್ರು ಹೇಳದೇ ಇರೋದನ್ನ ಅವ್ರ ಬಾಯಲ್ಲಿ ತುರುಕಿ ಅದು ಅವ್ರ ಮರುದಿವಸ ಇಲ್ಲ ನಾನು ಹೇಳಿದ್ದಲ್ಲ ಅದು ಕೃತಕ ಬುದ್ಧಿಮತ್ತೆಯ ಸೃಷ್ಟಿ ಯಾರೋ ನಕಲಿ ಮಾಡಿದ್ದಾರೆ ಅಂತ ಹೇಳಿ ಹೇಳೋದ್ರೊಳಗಡೆ ವಿಚಾರ ಆಗಿರುತ್ತೆ. ಇಲ್ಲ ಬಹಳ ಕಷ್ಟ ಇದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾವು ಯಾವ ತರ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ. ಪಾಸಿಟಿವ್ ಆಗಿಯೂ ಬಳಸಬಹುದು, ನೆಗೆಟಿವ್ ಆಗಿಯೂ ಬಳಸಬಹುದು. ಇದು ಎಲೆಕ್ಷನ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಸರ್, ಜೊತೆಲಿ ನಾಯಕತ್ವ ಬದಲಾವಣೆ ಕುರಿತು ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸಹ ಅಂದ್ರೆ ಹಿಂದೆ ಕೂಡ ಸುರ್ಜೇವಾಲಾ ಹೇಳಿದ್ರು ಯಾರು ಕೂಡ ಮಾತನಾಡಬಾರ್ದು, ಅಂದ್ರೆ ಹೈಕಮಾಂಡ್ ಹೇಳಿರುವಂತ ಅಂದ್ರೆ ನೀತಿಗಳನ್ನ ಪಾಲನೆ ಮಾಡ್ಬೇಕು ಅಂತ ಹೇಳಿ. ಮೊನ್ನೆ HC ಮಹದೇವಪ್ಪ, ತಿಮ್ಮಾಪುರ ಇವರೆಲ್ಲರೂ ಅಂದ್ರೆ ಅವ್ರು ಹೇಳಿದ ವಿರುದ್ಧವಾಗಿ ಮಾತಾಡ್ತಾನೆ ಇದ್ರು. ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ತಿಮ್ಮಾಪುರ ಕೇಳಿದ್ರು. ಆಮೇಲೆ KPCC ಅಧ್ಯಕ್ಷತೆ ಬದಲಾಗಬೇಕು ಇದನ್ನು ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಇಂದು ನಾಳೆ ಯಾರು ಮಂಜುನಾಥ್ ಭಂಡಾರಿನಾ KPCC ಆಕ್ಟಿಂಗ್ ಪ್ರೆಸಿಡೆಂಟ್. ಇವರು ಆಕ್ಟಿಂಗ್ ಪ್ರೆಸಿಡೆಂಟ್ ಅಲ್ವಾ, ಇವರು ಬಹಳ ಕಡಿಮೆ ಸುದ್ದಿನಲ್ಲಿ ಇರ್ತಾರೆ. ಇವರು ಆಕ್ಟಿಂಗ್ ಪ್ರೆಸಿಡೆಂಟ್ ಅಂತ ಬಹಳ ಮಂದಿಗೆ ನೆನಪೇ ಇದ್ದಂಗಾಗಿದೆ. ಏನ್ ಹೇಳಿದ್ರೆ ಅವರು ಪಕ್ಷವು ತಾಯಿ ಇದ್ದಂತೆ, ಸರ್ಕಾರ ಅದರ ಮಗು ಎಂದು AICC ಕರ್ನಾಟಕ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಈಗಾಗಲೇ ಹೇಳಿದ್ದಾರೆ. ಪಕ್ಷದ ಘನತೆಗೆ ಯಾರು ಹಾನಿ ಮಾಡಬಾರದು. ಏನಿವರು ಹೈಕಮಾಂಡ್ಗೆ ಇದನ್ನು ಇದು ಮಾಡ್ತಾರಂತ, ಹೈಕಮಾಂಡ್ ಅವರ ಹೇಳಿಕೆಯನ್ನು ಇವರೆಲ್ಲ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದೆ. ಹೈಕಮಾಂಡ್ ಮಾತನ್ನ ನೀವು ಅಂದ್ರೆ ಸತೀಶ್ ಜಾರಕಿಹೊಳಿ, RB ತಿಮ್ಮಾಪುರ, ಮಹದೇವಪ್ಪ ಇವರ ಹೇಳಿಕೆಯನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತಿದೆ ಅಂತ ಮಂಜುನಾಥ್ ಭಂಡಾರಿ ಅವರು ಹೇಳಿದ್ದಾರೆ. ಹೈಕಮಾಂಡ್ ಏನ್ ಮಾಡ್ತಾರೆ ನೋಡೋಣ. ಹೈಕಮಾಂಡ್ ಅವರು ಬಂದು ಇಲ್ಲಿ ಹೇಳಿದ ನಂತರನೂ ಕೂಡ ಇದು ಮುಂದುವರಿತದೆ ಅಂತ ಹೇಳಿ ಆದ್ರೆ ಕಾಂಗ್ರೆಸ್ ನ ಒಳಗಡೆ ಪರಿಸ್ಥಿತಿ ಬಹಳ ಗಂಭೀರವಿದೆ ಅಂತ ಆಯ್ತಲ್ವಾ. ಬೆಲೆ ಕೊಡ್ತಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಭಿನ್ನಮತ ನಡೀತಾ ಇದೆ ಅನ್ನೋದಕ್ಕೆ ಇದು ಸೂಚನೆ ಇದು. ಆಮೇಲೆ ಇನ್ನು ಬೇರೆ ಏನಿದೆ ಜೊತೆಗೆ ಅಂದ್ರೆ ಸತೀಶ್ ಜಾರಕಿಹೊಳಿಗೆ DKC ತಿರುಗೇಟ್ ಅನ್ನ ಕೊಟ್ಟಿರುವಂತದ್ದು ಸರ್. ಇನ್ನೇನು KPCC ಅಧ್ಯಕ್ಷ ಸ್ಥಾನ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ, ಅದಕ್ಕೆ ಯಾರು ಸರ್ ಮುಂದೆ ಆಗ್ತಾರೆ ಅಂತ ಹೇಳಿ. ಅದಲ್ಲದೆ CM ಬದಲಾವಣೆ ಕುರಿತು ಅಂದ್ರೆ ಬದಲಾವಣೆ ಕುರಿತು ಸಹ ಸಾಕಷ್ಟು ಊಹಾಪೋಹಗಳು ಬರ್ತಿದೆ. ಅದ್ರ ಬಗ್ಗೆ ಹಿಂಗೆ ಸುದ್ದಿಗಾರ ಕೇಳಿದಾಗ ನೀವು ಖರ್ಗೆ ಅವ್ರನ್ನ ಕೇಳ್ಕೊಬೇಕು, ನನ್ನ ಹತ್ರ ಏನ್ ಕೇಳ್ತಿದ್ದೀರಾ ಅಂತ ಹೇಳಿ ಒಂಥರ ಕಾರವಾಗಿ ನೋಡಿದ್ದಾರೆ. ಸ್ವಲ್ಪ ಸಿಟ್ಟಿಗೆದ್ದಿದ್ದಾರೆ ಅವರು DK ಶಿವಕುಮಾರ್ ಅವರು. ಯಾಕಂತ ಹೇಳಿದ್ರೆ ಅವರು ಈಗ ಮುಂದಿನ ಮುಖ್ಯಮಂತ್ರಿಗೆ ಟವೆಲ್ ಹಾಕಿದ್ದಾರೆ ಹುದ್ದೆಗೆ. ಇಲ್ಲಿ ನೋಡಿದ್ರೆ ಇನ್ನೇನೋ ನಡೀತಾ ಇದೆ, ಸ್ವಲ್ಪ ಅವ್ರಿಗೆ ಟೆನ್ಷನ್ ಆಗಿದೆ ಅಂತ ಹೇಳಿ ಕಾಣುತ್ತೆ. ಬಟ್ ಅವ್ರು ಹೇಳಿರೋದು ಸರಿ ಇದೆ, AICC ಅಧ್ಯಕ್ಷರನ್ನ ಕೇಳಬೇಕು, ನೀವು ನನ್ನನ್ನೇನು ಕೇಳ್ತೀವಿ ಅಂತ ಹೇಳಿರೋದು. DK ಶಿವಕುಮಾರ್ ಸ್ವಲ್ಪ ಅಕಾರ್ಡಿಂಗ್ ಟು ರೂಲ್ ಮಾತಾಡಿದ್ದಾರೆ, ಅದು ಸರಿ ಇದೆ. ಯಾವ್ದನ್ನ ಅದು ಮೇನ್ ಸುದ್ದಿ ಮಾಡಬಹುದು ಸರ್. ಜೊತೆಲಿ ಇನ್ನೊಂದು ನ್ಯೂಸ್ ಇದೆ ಸರ್, ಅಂದ್ರೆ ATM ಗೆ ಹಣ ಹಾಕಲು ಹೋಗಿ ಅಂದ್ರೆ ಬೀದರ್ನಲ್ಲಿ ಅಂದ್ರೆ ಸಿಬ್ಬಂದಿಗಳೇ ದುಷ್ಕರ್ಮಿಗಳು ಅವ್ರನ್ನ ಸಾಯಿಸಿದ್ದಾರೆ ಸರ್. ದುಷ್ಕರ್ಮಿಗಳು ಸಾಯಿಸಿ 93 ಲಕ್ಷ ರೂಪಾಯಿ ಹಣನ ಅಂದ್ರೆ ತಗೊಂಡ್ ಪರಾರಿಯಾಗಿರುವಂತದ್ದು. ATM ಗೆ ದುಡ್ಡು ಹಾಕ್ಲಿಕ್ಕೆ ಹೌದು, ATM ದುಡ್ಡು SBI ATM ಗೆ ದುಡ್ಡು ಹಾಕಕ್ ಹೋದಾಗ ಈ ರೀತಿ ಘಟನೆ ನಡೆದಿದೆ. ದುಡ್ಡು ಹಾಕ್ಲಿಕ್ಕೆ ತಗೊಂಡೋದವ್ರು ಸೆಕ್ಯೂರಿಟಿ ಎಲ್ಲ ಇರುತ್ತಲ್ಲ ಅವ್ರ ಜೊತೆಗೆ. ಅದೇ ಸರ್, ಅಂದ್ರೆ ಖಾರದ ಪುಡಿ ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಸರ್. ಇವರು ಆಲ್ರೆಡಿ ಬರ್ತಿರೋರ್ನ ಅಂದ್ರೆ ಇವರೇ ನೋಡ್ಕೊಂಡು ಅಂದ್ರೆ ಖಾರದ ಪುಡಿ ಎಲ್ಲ ಕಣ್ಣಿಗೆ ಹಾಕ್ಬಿಟ್ಟು ಮಾಡೋದಕ್ಕಿಂತ ಬಂದಿರೋ ಬಹಳ ಡೇಂಜರ್ ಇದು. ಯಾಕಂತ ಹೇಳಿದ್ರೆ ATM ಗೆ ಪ್ರತಿದಿನ ಎಲ್ಲ ಕಡೆ ATM ಗಳಿಗೆ ದುಡ್ಡು ಹಾಕೋದಕ್ಕೆ ತಗೊಂಡು ಹೋಗ್ತಾರೆ. ಆಮೇಲೆ ದುಡ್ಡು ತಗೊಂಡೋಗೋ ವ್ಯಾನ್ ಕೂಡ ಈಗ ಎಲ್ರಿಗೂ ಗೊತ್ತಿದೆ ಈಗ ಅದೆಲ್ಲ. ಬಟ್ ಪೊಲೀಸರಲ್ಲಿ ಇದ್ರಲ್ಲ ಅವ್ರ ಜೊತೆಗೆ ಗನ್ ಹಿಡ್ಕೊಂಡಿರ್ತಾರಲ್ಲ ಅವರು. ಅದೇ ಸರ್, ಅಂದ್ರೆ ಅವ್ರನ್ನೆಲ್ಲ ಕಣ್ತಪ್ಸಿ ಈ ತರ ಮಾಡಿರೋದು. ಗುಂಡ್ ಹಾರಿಸಿದ್ದಾರೆ ಅಲ್ಲೇ ಸ್ಥಳದಲ್ಲಿ. ಇಬ್ರು ಸತ್ತೋಗಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಅವರು. ಬ್ಯಾಂಕ್ ಸಿಬ್ಬಂದಿ ಬಹುಶಃ ಅದ್ರಲ್ಲಿ ಇವರು ಇರ್ಬೇಕು ಅಂತ ಕಾಣುತ್ತೆ.
ಸೆಕ್ಯೂರಿಟಿ ಅವರು ಒಬ್ರು ಇರ್ಬೇಕು ಅಂತ ಹೇಳಿ ಕಾಣುತ್ತೆ. ಅದ್ರ ಜೊತೆಗೆ ಬರ್ತಾರಲ್ವ ಭದ್ರತಾ ಸಿಬ್ಬಂದಿಗಳು, ಇಬ್ರು ಭದ್ರತಾ ಸಿಬ್ಬಂದಿಗಳೇ ಉಸಿರು ಚೆಲ್ಲಿದ್ದಾರೆ. ಹೌದು, ಅದೇ CMS ಏಜೆನ್ಸಿಯ ಸಿಬ್ಬಂದಿಗಳು ಇಬ್ರು ಕೂಡ ಅಂದ್ರೆ ಜೀವ ತಗೊಂಡಿರುವಂತ ಸಿಬ್ಬಂದಿಗಳಾಗಿದೆ ಅಂತ. ಅದರಲ್ಲಿ ಗಿರಿ ವೆಂಕಟೇಶ್ ಮತ್ತೆ ಶಿವ ಕಾಶಿನಾಥ್ ಅಂತ ಹೇಳಿ ಪೊಲೀಸರು ಗುರುತಿಸಿರುವಂತದ್ದು ಸರ್. ಯಾವ್ದನ್ನ ಮೇನ್ ಸುದ್ದಿ ಮಾಡ್ತೀರಿ? ಸೈಫ್ ಅಲಿ ಖಾನ್ ಸರ್. ಸೈಫ್ ಅಲಿ ಖಾನ್ ಮೇಲೆ ಚಾಕು ಹಲ್ಲೆ ಆಸ್ಪತ್ರೆಯಲ್ಲಿ ಮಹಾವಿಕಾಸ್ ಅಗಾಡಿಯ ವರಿಷ್ಠರು ಕೇಳಿರುವಂತ. ಇಲ್ಲ ನೀವು ಬೀದರಿದ್ದು ಸುದ್ದಿನ ಮೇನ್ ಮಾಡಿ. ಯಾಕಂತ ಹೇಳಿದ್ರೆ ಇದು ಜನಸಾಮಾನ್ಯರಿಗೆ ಸಂಬಂಧಿಸಿದ್ದು. ನಾವು ಹೋಗ್ತೀವಲ್ರಿ ATMಗೆ ದುಡ್ಡು ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು, ATM ಒಳಗಡೆ ಯಾರು ದಾಳಿ ಮಾಡ್ತಾರೆ ಏನ್ ಮಾಡ್ತಾರೆ ಎಲ್ಲಿ ಗೊತ್ತಾಗುತ್ತೆ? ಈಗ ಅವರೇನು ದೊಡ್ಡ ಮಟ್ಟದಲ್ಲಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಬಟ್ ಸಾರ್ವಜನಿಕ ಸುರಕ್ಷತೆಗೆ ಸಂಬಂಧಿಸಿದ್ದು ಕರ್ನಾಟಕಕ್ಕೆ ಸಂಬಂಧಿಸಿದಲ್ವಾ ಬೀದರ್ನಲ್ಲಿ. ಬೀದರ್ ಸ್ವಲ್ಪ ಶಾಂತಿಯುತ ನಗರ, ಆದ್ರೆ ಅಲ್ಲಿಯೂ ಕೂಡ ಈ ತರದ್ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನೇ ಮೇನ್ ಮಾಡಿ ನೆಕ್ಸ್ಟ್ ಇವ್ರದ್ದು ಮಾಡಿ ಸೈಫ್ ಅಲಿ ಖಾನ್ ಇದು. ಅದು ಕೂಡ ಇಂಪಾರ್ಟೆಂಟ್ ಅದು. ಬಟ್ ಅವರು ಅಪಾಯದಿಂದ ಪಾರಾಗಿದ್ದಾರೆ ಅಲ್ವಾ? ಓಕೆ ಫೈನ್. ತುಂಬಾ ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ ಇವತ್ತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಅಷ್ಟೇ.